ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಕುರ್ಚಿಗಾಗಿ ಕಸರತ್ತು ಹೆಚ್ಚಾಗುತ್ತಿದ್ದು, ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಕರೆಯುತ್ತೇವೆ ಅಂತ ಹೇಳಿದ್ದಾರೆ. ನಾಯಕರು ಕರೆದಾಗ ದೆಹಲಿಗೆ ಹೋಗ್ತೇನೆ. ಜಾರ್ಜ್ ಮನೆಯಲ್ಲಿ ಸರ್ಕಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನನಗೆ ಪ್ರತಿದಿನವೂ ಶುಭ ದಿನ, ಪ್ರತಿ ಗಳಿಗೆಯೂ ಶುಭ ಗಳಿಗೆ ಎಂದು ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕಲ್ಲ ಚರ್ಚೆ ಮಾಡೋದಿಲ್ಲ. ಕಷ್ಟಪಟ್ಟಿದ್ದೀನಿ ನಾನು ಕೂಲಿ ಯಾರನ್ನು ಕೇಳಿಲ್ಲ. ನಾನೇ ಕೂಲಿಗೆ ನಂದೇನು ಏನ್ ಮಾಡ್ಬೇಕು ನಾನು ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ ನನಗೆ. ರಾಜ್ಯ ರಾಜಕಾರಣ ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕಲ್ಲ ಚರ್ಚೆ ಮಾಡೋದಿಲ್ಲ. ಕಷ್ಟಪಟ್ಟಿದ್ದೀನಿ ನಾನು ಕೂಲಿ ಯಾರನ್ನು ಕೇಳಿಲ್ಲ. ನಾನೇ ಕೂಲಿಗೆ ರಾಜ್ಯ ರಾಜಕಾರಣದಲ್ಲಿ ಬಹುದಿನಗಳಿಂದ ಚರ್ಚೆ ಆಗ್ತಿರುವ ಸಿಎಂ ಕುರ್ಚಿ ಫೈಟ್ ಹಾಗೂ ನಾಯಕತ್ವ ಬದಲಾವಣೆಯ ಗೊಂದಲಗಳು ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಮುನ್ಸೂಚನೆ ಸಿಕ್ಕಿದೆ. ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಅವರ ಇತ್ತೀಚಿನ ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಮುಂದಿನ 15ರಿಂದ 20 ದಿನಗಳ ಒಳಗಾಗಿ ರಾಜ್ಯದ ನಾಯಕತ್ವ ಗೊಂದಲ ಮತ್ತು ಸಂಪುಟ ಸರ್ಜರಿ ಸೇರಿದಂತೆ ಎಲ್ಲಾ ವಿಷಯಗಳಿಗೂ ಸಂಪೂರ್ಣ ಪರಿಹಾರ ಸಿಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಅವರು ಮುಂದಿನ ವಾರ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದು, ಈ ತಿಂಗಳ ಅಂತ್ಯದ ವೇಳೆಗೆ ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲದಕ್ಕೂ ಶೀಘ್ರ ನಿರ್ಧಾರ ಹೊರಬೀಳಲಿದೆ ಎಂದು ಅವರು ಸುಳಿವು ನೀಡಿದ್ದಾರೆ. ತಿಂಗಳೊಳಗಡೆ ಪೈಸಲಾಗ್ತದೆ. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್, ಸಾಕಷ್ಟು ಶಾಸಕರು ಆದ್ರ ಬೆನ್ನತ್ತಿದ್ದಾರೆ ಸರ್. ಅವೆಲ್ಲವೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ. ಹೆಚ್ಚು ಅಂದ್ರೆ ಇನ್ನೊಂದು 15 ದಿನ 20 ದಿನ. ಸಿಎಂ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಹುಬ್ಬಳ್ಳಿಯ ಹರಿಹರ ಪಂಚಮಸಾಲಿ ಪೀಠದ ವಿವಾದ ಹೆಚ್ಚಾಗಿದ್ದು, ಹರಿಹರ ಪೀಠ ಹಾಗೂ ಕೂಡಲ ಸಂಗಮ ಪೀಠದ ಉಭಯ ಮುಖಂಡರುಗಳ ಸಭೆ ನಡೆಸಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ಸಭೆ ತಾರಕಕ್ಕೇರಿದ್ದಲ್ಲದೆ ಸದ್ದು ಗದ್ದಲ ಜೋರಾಗಿದ್ದು, ಸಭೆಯಲ್ಲಿ ಭಿನ್ನಾಭಿಪ್ರಾಯ ನಿವಾರಿಸೋ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ಉಭಯ ಪೀಠಗಳ ಟ್ರಸ್ಟ್ ಮುಖಂಡರುಗಳು, ಶಾಸಕ ಅರವಿಂದ ಬೆಲ್ಲದ, ಬಸವನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಚಿವ ಮುರುಗೇಶ ನಿರಾಣಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಹರಿಹರ ಪಂಚಮಸಾಲಿ ಮುಖಂಡರ ಸಭೆ ವಿಚಾರವಾಗಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಹರಿಹರ ಪೀಠದ ವಿವಾದ ಬಗೆಹರಿಸೋ ಕೆಲಸ ಮಾಡಿದ್ದೇವೆ. ಟ್ರಸ್ಟ್ ಲೆಕ್ಕಪತ್ರ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಸಮಾಜಕ್ಕೆ ಧಕ್ಕೆ ಬರೋ ಘಟನೆಗಳು ನಡೆದಿವೆ. ಅವುಗಳನ್ನು 2 ಕಡೆಯವರನ್ನ ಸೇರಿಸಿ ನಿವಾರಣೆ ಮಾಡೋ ಕೆಲಸ ಮಾಡಿದ್ದೇವೆ. ಇಂದು 90% ಸಮಸ್ಯೆ ಬಗೆಹರಿದಿವೆ. ಲೆಕ್ಕಪತ್ರದ ಬಗ್ಗೆ ಮುಂದಿನ ದಿನದಲ್ಲಿ ಕ್ಲಿಯರ್ ಮಾಡಿಕೊಳ್ತೇವೆ. ಎಲ್ಲಾ ಸಮಸ್ಯೆಗಳು ಒಟ್ಟಿಗೆ ಬಗೆಹರಿಯುವುದಿಲ್ಲ. ಇನ್ನು 3-4 ಸಭೆಗಳನ್ನ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಯಾವುದೇ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಲೆಕ್ಕಪತ್ರ ಮತ್ತೇನೋ ಹಂತವಾಗಿ ಇದು ಅದೇ ದಿವಸ ಮುಗಿಯತ್ತದಲ್ಲ, ಇದು 4-5 ಸಭೆ ಆಗಬೇಕಾಗ್ತದೆ. ಅದು ಆದಷ್ಟು ತಿಳಿ ಹಾಕೋದು. ಇವತ್ತು ಎಷ್ಟೋ ತಿಳಿಯಾಗಿದೆ. ಇವತ್ತು 90% ತಿಳಿಯಾಗಿದೆ. ಏನೋ ಅವ್ರ ಬಲ್ಲಿ ಏನು ಮನಸ್ತಾಪಿತ್ತು ತಿಳಿಯಾಗಿ ಅವರೆಲ್ಲ ಖುಷಿಯಿಂದ ಈಗ ಎಲ್ಲರೂ ನಕ್ಕೋತ ಹೋಗ್ಯಾರ. ಅದಕ್ಕೆ ನೀವು ಮಾಧ್ಯಮದವರು ನಕ್ಕೋತ ಹೋಗುವಂಥದ್ದನ್ನು ಮುಂದೆ ಯಾವುದೇ ಗೊಂದಲ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜಿಲ್ಲೆಯ ಬಾದಾಮಿ, ಜಮಖಂಡಿ, ಮುಧೋಳ, ಇಲಕಲ್ಲ ಸೇರಿ ಹುನಗುಂದದಲ್ಲಿ ಅಕ್ರಮವಾಗಿ ನಡೆಸುತ್ತಿದ್ದ ಮರಳು ಅಡ್ಡಿಗಳ ಮೇಲೆ ಲೋಕ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಸ್ಥಳೀಯರು ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಪದೇ ಪದೇ ದೂರು ನೀಡುತ್ತಿದ್ದ ಹಿನ್ನೆಲೆ ಜಿಲ್ಲೆಯ 36 ಸ್ಥಳಗಳನ್ನು ಗುರುತಿಸಿ 24 ಅಕ್ರಮ ಮರಳು ಅಡ್ಡಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಒಟ್ಟು 28 ತಂಡಗಳಾಗಿ 90 ಸಿಬ್ಬಂದಿ ದಾಳಿ ನಡೆಸಿದ್ದು, ದಾಳಿ
ದಾಳಿ ವೇಳೆ 65 ಟಿಪ್ಪರ್, 18 ಹಿಟಾಚಿ, 14 ಯಾಂತ್ರೀಕೃತ ದೋಣಿಗಳು, ಹಲವು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಪರಿಸರ ಮತ್ತು ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಬಗ್ಗೆ ಲೋಕಾಯುಕ್ತರು ಶಂಕೆ ವ್ಯಕ್ತಪಡಿಸಿದ್ದು, ತಾಲೂಕಿನ ತಹಶೀಲ್ದಾರ್ಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಣು ವಿದ್ಯುತ್ ಸ್ಥಾವರ ಕಿಚ್ಚು ಹೆಚ್ಚಾಗಿದ್ದು, ಬೇಸೂರಿನಲ್ಲಿ ಅಣು ಸ್ಥಾವರ ವಿದ್ಯುತ್ ಯೋಜನೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಣು ಸ್ಥಾವರ ವಿದ್ಯುತ್ ಯೋಜನೆ ವಿರೋಧಿಸಿ ಬೇಸೂರಿನಿಂದ ಸಾಗರದವರೆಗೆ 25 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ಮಾಡಿದ್ದಾರೆ. ಇನ್ನು ಬೃಹತ್ ಪಾದಯಾತ್ರೆಗೆ ಮಾಜಿ ಶಾಸಕ ಸ್ವಾಮಿರಾವ್ ಹಾಗೂ ಮೂಲಗದ್ದೆ ಸ್ವಾಮೀಜಿ ಚಾಲನೆ ನೀಡಿದ್ರು. ಇನ್ನು ಪಾದಯಾತ್ರೆಯಲ್ಲಿ ಸಾಗರದಂತೆ ಜನರು ಹರಿದು ಬಂದಿದ್ದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೋರಾಟ, ಮಲೆನಾಡಿನ ರೈತರ ಹೋರಾಟಕ್ಕೆ, ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕೆ, ರೈತರ ಭೂಮಿಯನ್ನು ನಾಶ ಮಾಡಲು ಹೊರಟ ಸರ್ಕಾರಗಳಿಗೆ ಸಮಗ್ರ ನೀರಾವರಿಗಾಗಿ ಆಗ್ರಹಿಸಿ ರೈತ ಸಂಘಟನೆಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಿನ 130 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಿದ್ರು. ಹುಕ್ಕೇರಿ ತಾಲೂಕಿನಲ್ಲಿ 3 ನದಿಗಳು, ಹಿಡಕಲ್ ಜಲಾಶಯ, ಶಿರೂರು ಜಲಾಶಯ ಇದ್ರೂ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ನಮ್ಮ ತಾಲೂಕಿಗೆ ಸರಿಯಾಗಿ ನೀರು ಸರಬರಾಜು ಆಗ್ತಿಲ್ಲ, ಆದರೆ ನೀರಾವರಿ ಸಚಿವರು ಧಾರವಾಡ ಕೈಗಾರಿಕೆಗೆ ನೀರು ಕೊಡ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ರೈತರ ಪ್ರತಿಭಟನೆಯಲ್ಲಿ 2,000ಕ್ಕೂ ಅಧಿಕ ರೈತ ಹೋರಾಟಗಾರರು ಭಾಗಿಯಾಗಿದ್ದರು. ಇನ್ನು ರೈತರ ಪ್ರತಿಭಟನೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಸಾಥ್ ನೀಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ತತ್ವದೊಳಗೆ ಹೋರಾಟ ಉಳ್ಕಾದ ನಮ್ಗೆ ಏನೂ ಸಂಬಂಧ ಇಲ್ಲ. ನಾಳೆ ನೀವು ಯಾವಾಗಾರ ಓಟ್ ಹಾಕಿರಿ, ಯಾವನಾರ ಆರಿಸ್ತೊಂಬರಿ, ನಮಗ್ ಸಂಬಂಧ ಇಲ್ಲ. ನಮ್ದು ಹಸಿರು ಟವಲ್ ಶಾಶ್ವತ ಇರ್ತೈತಿ. ನಾವೇನ್ ರಾಜಕಾರಣ ಮಾಡೋರಲ್ಲ. ಯಾಕಂದ್ರೆ ರಾಜಕಾರಣ ಮಾಡ್ಬೇಕಂದ್ರ ಮುಂಜಾನೆ 4 ಗಂಟೆಗೆ ಎತ್ತರ ಮರದೂಸ್ ಮುಂಜಾನೆ 4 ಗಂಟೆ ಮಟ್ಟ ಸುಳ್ಳ ಹೇಳ್ಬೇಕ. ಮತ್ತೆ ನಮಗದ್ ಬರಂಗಿಲ್ಲ. ನಾವ್ ಹೆಣದ ಮುಂದೆ ಕೂತಾಗ ನೀವು ಫೋನ್ ಹಚ್ಚಿರಿ ಅಂದ್ರೆ ಹೆಣದ ಮುಂದೆ ಕೂತೀವಿ ಅಂತ ಹೇಳೋರು ನಾವು. ಮತ್ತ ಕಮಿಷನ್ ತಿನ್ಬೇಕ, ಸುಳ್ಳು ಹೇಳಬೇಕು, ಹೌದಿಲ್ರಿ? ನಾವು ಕಮಿಷನ್ ತಿನ್ನೋರಲ್ಲ, ಸುಳ್ಳು ಹೇಳೋರಲ್ಲ. ರೈತ ಸಂಘದ ಹೆಸರು, ಜನರ ಹೆಸರು ಹೇಳಿ ₹1 ಯಾವನ್ ಕಡೆ ಕರ್ನಾಟಕದಾಗ ಮುಟ್ಟವ್ರಲ್ಲ. ನಾವು ಧರ್ಮಲೇ ಬದುಕೋ. ಯಾದಗಿರಿ ಜಿಲ್ಲೆಯಲ್ಲಿ ಯೂರಿಯಾ ಹಾಗೂ ರಸಗೊಬ್ಬರ ಕೊರತೆಗೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜಿಲ್ಲೆಯಾದ್ಯಂತ ರಸಗೊಬ್ಬರ ಪೂರೈಕೆಯಾಗದ ರೈತರು ಕಂಗಾಲಾಗಿದ್ದಾರೆ. ಯಾದಗಿರಿ ನಗರ ಸೇರಿದಂತೆ ಜಿಲ್ಲೆಗೆ 1.52 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆ ಇಡಲಾಗಿತ್ತು. ಆದರೆ ಕೇವಲ 37,000 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ನೀಡಲಾಗಿದೆ. ಇದರಿಂದ ಬೇಸತ್ತ ರೈತರು ತಮ್ಮ ಬೇಡಿಕೆಗೆ ತಕ್ಕಂತೆ ಯೂರಿಯಾ ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಈಗ ಒಂದು 2-3-4 ತಿಂಗಳು ಆಯ್ತು ರೀ, ಸಿಗೋಲ್ದು. ದೇಶೆಲ್ಲ ತಿರುಗಾಡ್ತೀವಿ, ಶಾಪುರ್ ಹೋಗ್ತೀವಿ, ಯಾದಗಿರಿ ಬರ್ತೀವಿ, ದೇವದುರ್ಗಕ್ಕೆ ಹೋಗ್ತೀವಿ, ಸುತ್ತನ ಕಡೆಗೆ ಹೋಗ್ತೀವಿ. ಒಂದು ಚೂರು ಗೊಬ್ಬರ ಸಿಗೋಲ್ದು. ನಾವು ಏನು ಮಾಡಮ್ ರೈತರು ಹೇಳು? ನಾವೇನು ಮಾಡಪ್ಪ? ಗೊಬ್ಬರ ಬರೋಲ್ದು. ಆ ಕಡೆ ಇದ್ದು ನಡೆದು, ಈ ಕಡೆ ಇದ್ದು ನಡೆದು ನಾವೇನು ಮಾಡಮ್ಮಂತಾರೆ? ಅವ್ರಿಗೆ ಏನು ನಾವು ಗೊಬ್ಬರ ಕೊಡ್ತೀವಲ್ಲ, ಸಮಸ್ಯೆ ಆದ್ರೆ ಕಂಡುಬಿಟ್ಟು ಸಮಸ್ಯೆ ಅದ. ನಮಗೆ ಭಾಳ ತ್ರಾಸ ಆಗ್ಯದ ರೈತರಿಗೆ. ಏನು ಹೆಚ್ಚಿಗಿಲ್ರಿ ಸ್ಟಾಕ್. ಗೊಬ್ಬರ ಜಲ್ದಿ ಕೊಡ್ಬೇಕು ನಮಗೆ. ಈಗ ಎಷ್ಟು ಹೆಚ್ಚು ತರಿಸಿ ಕೊಡ್ಬೇಕ್ರಿ ನಮ್ಮ ಗೊಬ್ಬರ ಎಲ್ಲ ರೈತರಿಗೆ. ಸರ್ ಎಲ್ಲಿ ಸಿಗೋದು? ಯಾದಗಿರಿ, ಶಾಪುರ್ ಎಲ್ಲಿ ಸಿಗೋದು?
ಬಳ್ಳಾರಿ ಜಿಲ್ಲೆ ಹೊಸಮೋಖ ಗ್ರಾಮದಲ್ಲಿನ ಜೋಳ ಖರೀದಿ ಕೇಂದ್ರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಇದೇ ಮೇ 27ರಂದು ಜೋಳದ ಖರೀದಿಗೆ ಕೊನೆಯ ದಿನಾಂಕ ಎಂದು ನೋಟಿಸ್ ಹಾಕಿದ ಹಿನ್ನೆಲೆ ಖರೀದಿ ಕೇಂದ್ರದ ಮುಂದೆ ಜೋಳದ ತುಂಬಿದ್ದ 100ಕ್ಕೂ ಹೆಚ್ಚಿನ ಟ್ರ್ಯಾಕ್ಟರ್ಗಳ ಸಮೇತ ರೈತರು ಕ್ಯೂ ನಿಂತಿದ್ರು. ಜೋರಾದ ಮಳೆ ಗಾಳಿಯಿಂದ ಜೋಳ ರಕ್ಷಣೆ ಮಾಡಿಕೊಂಡಿದ್ದ ರೈತರು ಹರಸಾಹಸ ಪಟ್ಟಿದ್ದಾರೆ. ಅಲ್ಲದೆ ಕಳೆದ 4 ದಿನಗಳಿಂದ ಜೋಳ ಮಾರಾಟ ಮಾಡಲು ರೈತರು ಕಾಯ್ತಿದ್ದು ಲೋಡ್ ಮಾಡೋಕೆ ಲಾರಿಗಳು ಬರ್ತಿಲ್ಲ ಎಂದು ಅಧಿಕಾರಿಗಳು ಖರೀದಿ ಮಾಡ್ತಿಲ್ಲ, ಬೇರೆ ಕೇಂದ್ರಕ್ಕೆ ಅಥವಾ ಬೇರೆ ಕಡೆ ಖರೀದಿಗೆ ಅಧಿಕಾರಿಗಳು ಅನುಕೂಲ ಮಾಡಿಕೊಡಬೇಕು ಎಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಬಳಿ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದ್ದ 14,000 ಲೀಟರ್ ಸ್ಪಿರಿಟ್ ಅನ್ನು ಅಬಕಾರಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. KA22B3793 ಸಂಖ್ಯೆಯ ಟ್ಯಾಂಕರ್ನಲ್ಲಿ ಸ್ಪಿರಿಟ್ ಸಾಗಾಟ ಮಾಡಲಾಗುತ್ತಿತ್ತು. ಈ ಸಂಬಂಧ ವಾಹನ ಚಾಲಕ ಸಿದ್ದರಾಜು ಶೆಟ್ಟಿ ಎಂಬಾತನನ್ನ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ವಾಹನ ಹಾಗೂ ಅದರೊಳಗೆ ಸ್ಪಿರಿಟ್ ಸೇರಿ ಒಟ್ಟು 31,01,500 ಮೌಲ್ಯದ ವಸ್ತುಗಳು ಜಪ್ತಿ ಮಾಡಲಾಗಿದೆ. ಈ ಕುರಿತು ಖಾನಾಪುರ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಗೋ ಸಾಗಾಟ ಮಾಡುತ್ತಿದ್ದ ವಾಹನವನ್ನ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ತಡೆದಿದ್ದಾರೆ. ಶಿವಮೊಗ್ಗದ ಸುಳೆರೊಯ್ಲಿ ಬಳಿ ಅನ್ಯ ಕೊಮ್ಮಿನ ಯುವಕರು ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದನ್ನ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ತಡೆದಿದ್ದಾರೆ. ಅಕ್ರಮ ಗೋ ಸಾಗಾಟ ಪ್ರಶ್ನೆ ಮಾಡಿದ್ದಕ್ಕೆ ಅನ್ಯ ಕೊಮ್ಮಿನ ಯುವಕರ ಗುಂಪಿನವರು ವಾಗ್ವಾದಕ್ಕೆ ಇಳಿದಿದ್ರು. ಈ ವೇಳೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಅನ್ಯ ಕೊಮ್ಮಿನ ಯುವಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮಾತಿನ ಚಕಮಕಿ ನಡುವೆಯೂ ಅನ್ಯ ಕೊಮ್ಮಿನ ಯುವಕರು ಗೋವುಗಳನ್ನು ಸಾಗಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಪತಿ ಮತ್ತು ಅತ್ತೆಯ ನಿರಂತರ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು 24 ವರ್ಷದ ಗೃಹಿಣಿ ಐಶ್ವರ್ಯ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಕಂಪ್ಲಿ ಪೊಲೀಸರು ಮೃತರ ಪತಿ ಪ್ರದೀಪ್ ಕುಮಾರ್ ಹಾಗೂ ಆತನ ತಾಯಿಯನ್ನ ಬಂಧಿಸಿದ್ದಾರೆ. ಐಶ್ವರ್ಯ ಮತ್ತು ಪಶುಸಂಗೋಪನೆ ಇಲಾಖೆಯ ವೈದ್ಯರಾದ ಪ್ರದೀಪ್ ಕುಮಾರ್ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಮದುವೆಯಾದ ದಿನದಿಂದಲೂ ಅತ್ತೆ ಐಶ್ವರ್ಯಗೆ ನಿರಂತರವಾಗಿ ಮಾನಸಿಕ ಕಿರುಕುಳ ನೀಡುತ್ತಿದ್ರು. ಕೊನೆಗೆ ಕಿರುಕುಳ ತಾಳಲಾರದೆ ಗಂಡನ ಮನೆಯಿಂದ ತವರು ಮನೆಗೆ ಬಂದಿದ್ದ ಐಶ್ವರ್ಯ ಅಲ್ಲಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ದುಷ್ಕರ್ಮಿಗಳು ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊನ್ನಲಗೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 29 ವರ್ಷದ ಸುನಿಲ್ ಮೃತ ದುರ್ದೈವಿಯಾಗಿದ್ದು, ಮೂವರು ಸ್ನೇಹಿತರು ಸೇರಿ ಮದ್ಯಪಾನ ಮಾಡಿ ಬೈಕ್ನಲ್ಲಿ ಮನೆಗೆ ಹೋಗ್ತಿದ್ರು. ಈ ವೇಳೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಸುನಿಲ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ತೀವ್ರ ಗಾಯಗೊಂಡ ಸುನಿಲ್ ಎಂಬಾತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯವೇ ಕೊನೆಯುಸಿರು ಎಳೆದಿದ್ದಾರೆ. ಸದ್ಯ ಸ್ಥಳಕ್ಕೆ ಎಸ್ಪಿ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ನಿವೃತ್ತ ಬಿಎಸ್ಎಫ್ ಯೋಧ ಹಾಗೂ ಸೆಕ್ಯೂರಿಟಿ ಗಾರ್ಡ್ ರವಿಚಂದ್ರ ಅವರ ಕೊಲೆ ಪ್ರಕರಣದ ಆರೋಪಿಗಳಾದ ಸಚಿನ್ ಮತ್ತು ಹಣಮಂತ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ರಾಮ ಮಂದಿರ ಬಳಿಯ ವಿವಾದಿತ ಸ್ಥಳದಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿದ ರವಿಚಂದ್ರ ಮತ್ತು ಸಚಿನ್ ಭಾನುವಾರ ರಾತ್ರಿ ಹನುಮಂತ ಜೊತೆ ಪಾರ್ಟಿ ಮಾಡಿದ್ರು. ಈ ವೇಳೆ ರವಿಚಂದ್ರ ಹಾಗೂ ಸಚಿನ್ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಸಚಿನ್ ರಾಡ್ನಿಂದ ತಲೆಗೆ ಹೊಡೆದು ರವಿಚಂದ್ರ ಅವರನ್ನ ಕೊಲೆ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದೊಡ್ಡಸಾಗರಹಳ್ಳಿ ಗ್ರಾಮದ ಬಳಿ ಸಾಲದ ಸುಳಿಗೆ ಸಿಲುಕಿದ್ದ ಕಾರ್ಪೆಂಟರ್ ರಾಜೇಶ್ ಎಂಬುವರು ಶವ ಕೆರೆ ಬಳಿ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಬಡ್ಡಿ ದಂಧೆಕೋರರೇ ರಾಜೇಶ್ನನ್ನ ಕೊಲೆ ಮಾಡಿ ಕೆರೆಯಲ್ಲಿ ಬಿಸಾಡಿದ್ದಾರೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಕಾರ್ಪೆಂಟರ್ ಕೆಲಸಕ್ಕೆಂದು ತೆರಳಿದ್ದ ರಾಜೇಶ್ ಮನೆಗೆ ವಾಪಸ್ ಬಂದಿರಲಿಲ್ಲ. ನಾಪತ್ತೆಯಾಗುವ ಮುನ್ನ ತನ್ನ ತಮ್ಮನಿಗೆ ಕರೆ ಮಾಡಿದ ರಾಜೇಶ್, ನಾನು ಸಾಲ ಕಟ್ಟಬೇಕು, ತಕ್ಷಣ ಹಣ ಕಳಿಸು ಎಂದು ಆತಂಕದಿಂದ ಹೇಳಿದ್ರು. ಇದೀಗ ರಾಜೇಶ್ ಶವವಾಗಿ ಪತ್ತೆಯಾಗಿದ್ದು, ಬಡ್ಡಿ ದಂಧೆಗೆ ಮತ್ತೊಂದು ಜೀವ ಬಲಿಯಾಗಿದೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಹುಡುಗಿ ಕೈಕೊಟ್ಲು ಎಂದು ಮನನೊಂದು ಲವರ್ ಬಾಯ್ ಫ್ರೆಂಡ್ ಹೈಟೆನ್ಷನ್ ಕಂಬ ಹತ್ತಿ ಹುಚ್ಚಾಟವಾಡಿರುವ ಘಟನೆ ಆನೇಕಲ್ ತಾಲೂಕಿನ
ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿದೆ. ಸೋಮಶೇಖರ್ ಹೈಟೆನ್ಷನ್ ಕಂಬ ಹತ್ತಿದ ಪ್ರೇಮಿ. ಈತ 3 ವರ್ಷದಿಂದ ಯುವತಿಯನ್ನ ಪ್ರೀತಿ ಮಾಡ್ತಿದ್ದ. ಆದ್ರೆ ಇತ್ತೀಚೆಗೆ ಯುವತಿ ಮದುವೆ ಆಗಲು ನಿರಾಕರಿಸಿ ಬ್ರೇಕಪ್ ಮಾಡಿಕೊಳ್ಳಲು ಮುಂದಾಗಿದ್ಲು. ಇದರಿಂದ ಮನನೊಂದ ಯುವಕ ಮನೆ ಸಮೀಪದ ಹೈಟೆನ್ಷನ್ ಕಂಬ ಹತ್ತಿ ನನ್ನ ಹುಡುಗಿ ಬರೋವರೆಗೂ ಕೆಳಗೆ ಇಳಿಯೋದಿಲ್ಲ ಎಂದು ಹೇಳಿದ್ದಾನೆ. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಆತನನ್ನ ಕೆಳಗೆ ಇಳಿಸಲು ಹರಸಾಹಸ ಪಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ನಗರಿ ಬಾದಾಮಿಯ ಮೇಣ ಬಸದಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಪವಿತ್ರ ಮತ್ತು ಐತಿಹಾಸಿಕ ಸ್ಥಳದಲ್ಲಿ ಚಪ್ಪಲಿ ಧರಿಸಿದ್ದ ಸಿಬ್ಬಂದಿಯೊಬ್ಬರನ್ನ ಪ್ರವಾಸಿ ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಪ್ಪಲಿ ಹಾಕಿ ಕೂತಿದ್ದ ರೋಶಿನಿ ಮುಸ್ತಾಫಿ ಎಂಬ ಸಿಬ್ಬಂದಿಯನ್ನ ಯಾಕೆ ಚಪ್ಪಲಿ ಹಾಕೊಂಡು ಒಳಗಡೆ ಹೋದ್ರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಬಂದು ಮಾತನಾಡಿ ಎಂದು ಪ್ರವಾಸಿ ಮಹಿಳೆ ಹೇಳಿದ್ರು. ಇನ್ನು ಸಿಬ್ಬಂದಿ ರೋಶಿನಿ ಮುಸ್ತಾಫಿ ಲಿಖಿತ ರೂಪದಲ್ಲಿ ಕ್ಷಮೆ ಕೇಳಿದ್ದಾರೆ. ಇನ್ನು ಈ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. No, you throw the pen like this. Video ತೆಗಿದಾಡ ಹಾಕಿ ಬೈದೆ ಒಂದ್ಸತಿ ಹೊರಗೆ ಬಂದಾಳ ಮತ್ತೆ ಕುಂತಾಳ ಬರೆಯತ್ತಾಳನ ಡೇಟ್ ಬರಿ ಅಂತ ಹೇಳ್ರಿ. ಅಲ್ಲಿ ಪೆನ್ ಒಗದ್ ಬರ್ತಾಳ ಮತ್ತೆ ಬುಕ್ ಪೆನ್ ಮಾಡೋದು ಮಾಡಿ ಮತ್ತೆ ಸರ್ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಬೆಂಗಳೂರಿನಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಳಿಕ ತಮ್ಮ ಸ್ವಂತ ವಾಹನವನ್ನ ಬಿಟ್ಟು ಆಟೋ ರಿಕ್ಷಾದಲ್ಲಿ ಪ್ರಯಾಣಿಸುವ ಮೂಲಕ ಸಾರ್ವಜನಿಕರಲ್ಲಿ ತಮ್ಮ ಸರಳತೆ ಮೆರೆದಿದ್ದಾರೆ. ಪ್ರತ್ಯೇಕ ಪಾಲಿಕೆ ರಚನೆಯ ಹೋರಾಟಕ್ಕೆ ಸಂಬಂಧಿಸಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕಡೆ ಪೂರ್ವ ಮಳೆ ಅವಾಂತರವಾದರೆ ಮತ್ತೊಂದು ಕಡೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಕನಗಂಡನಹಳ್ಳಿ ಗ್ರಾಮದಲ್ಲಿ ಬೇಸಿಗೆ ಬಿಸಿಲ ದಾಹ ತಣಿಸಲು ಕಿಲೋಮೀಟರ್ ಗಟ್ಟಲೆ ಅಲೆದಾಡುವ ಸ್ಥಿತಿ ಎದುರಾಗಿದೆ. ಗ್ರಾಮದಲ್ಲಿ ಕೋಟ್ಯಾಂತರ ಹಣ ಸುರಿದ್ದು ಜೆಜೆಎಂ ಕಾಮಗಾರಿ ಮಾಡಿದ್ರೂ ಆದರೂ ಮನೆ ಮನೆಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಿಲ್ಲ. ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಕೊಳವೆ ಬಾವಿಯಲ್ಲಿ ನೀರು ತರುವ ಪರಿಸ್ಥಿತಿ ಬಂದಿದೆ. ಮಹಿಳೆಯರು, ಮಕ್ಕಳು ಸೇರಿ ವೃದ್ಧರು ತಳ್ಳುವ ಗಾಡಿಯಿಂದ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಶೀಘ್ರವೇ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹೆಣ್ಣು ಮಗು ಎಂದು 1 ದಿನದ ಹಸುಗೂಸನ್ನ ಕಾಡಿನ ಪೊದೆಯೊಳಗೆ ಎಸೆದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರದ ಮುತ್ತಿನಕೊಪ್ಪದಲ್ಲಿ ನಡೆದಿದೆ. ಮಗುವಿನ ಅಳುವ ಸದ್ದು ಸ್ಥಳೀಯರಿಗೆ ಕೇಳಿಸಿದ್ದು ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಅಧಿಕಾರಿಗಳ ಮುಖಾಂತರ ಶಿವಮೊಗ್ಗ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಸಿಡಿಪಿಒ ಮುಖಾಂತರ ಮಗುವನ್ನ ದತ್ತು ಸಂಸ್ಥೆಗೆ ಹಸ್ತಾಂತರಿಸಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಆರ್ಎಸ್ಎಸ್ ಗೀತೆಯ ಗಾಯನದ ವಿವಾದ ಭುಗಿಲೆದಿದೆ. ಇದೇ ಮೇ 16 ಮತ್ತು 17ರಂದು ಬಸವ ಕಲ್ಯಾಣದಲ್ಲಿ ಪಂಡಿತ್ ದೀನ ದಯಾಳ್ ಉಪಾಧ್ಯಾಯ ತರಬೇತಿ ಶಿಬಿರ ನಡೆದಿತ್ತು. ತರಬೇತಿ ಶಿಬಿರದ ನೆಪದಲ್ಲಿ ಬಸವಣ್ಣನವರ ಮೂರ್ತಿ ಎದುರು ಆರ್ಎಸ್ಎಸ್ ಪ್ರಾರ್ಥನೆ ಮಾಡಿದ್ದಾರೆಂದು ಆರೋಪಿಸಿ ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರ ನಡೆಗೆ ಬಸವಣ್ಣನ ಭಕ್ತರು ಖಂಡಿಸಿದ್ದು ಶಾಸಕ ಪ್ರಭು ಚವ್ಹಾಣ್ ಹಾಗೂ ಬಿಜೆಪಿ ಮುಖಂಡರು ಸೇರಿದಂತೆ ಬಸವ ಮಹಾಮನೆ ಪೀಠಾಧಿಪತಿ ಸಿದ್ದರಾಮೇಶ್ವರ ಶ್ರೀ ವಿರುದ್ಧವೂ ಕಿಡಿಕಾರಿದ್ದಾರೆ. ಇಂಥ ಕೆಲಸದಿಂದ ಬಸವಣ್ಣನವರ ತತ್ವಕ್ಕೆ ಚ್ಯುತಿ ತರಲಾಗುತ್ತಿದೆ. ಕೂಡಲೇ ಸ್ವಾಮೀಜಿಯನ್ನ ಪೀಠದಿಂದ ಹೊರಹಾಕಬೇಕೆಂದು ರಾಷ್ಟ್ರೀಯ ಬಸವದಳ ರಾಜ್ಯ ಘಟಕದ ಅಧ್ಯಕ್ಷ ಬಸವರಾಜ ಪಾಟೀಲ್ ಒತ್ತಾಯಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಉಪಹಾರ ಮಾಡಿಸದೆ ನಿರ್ಲಕ್ಷ್ಯ ತೋರಿದ ವಾರ್ಡನ್ ವಿರುದ್ಧ ಚಿತ್ರದುರ್ಗದ ಚಳ್ಳಕೆರೆ ಎಸ್ಸಿ ಎಸ್ಟಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಚಳ್ಳಕೆರೆ ಗೇಟ್ ಬಳಿಯ ಎಸ್ಸಿ ಎಸ್ಟಿ ಹಾಸ್ಟೆಲ್ನಲ್ಲಿ ಸಮಯಕ್ಕೆ ಸರಿಯಾಗಿ ಉತ್ತಮ ಆಹಾರ ನೀಡುತ್ತಿಲ್ಲ. ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ವಾರ್ಡನ್ ಫಯಾಜ್ ಬಾಷಾ ಅವರು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ವಾರ್ಡನ್ ಫಯಾಜ್ ಬಾಷಾ ವಿರುದ್ಧ ಸಾಲು ಸಾಲು ಆರೋಪ ಮಾಡಿ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ.
ಧಾರವಾಡವನ್ನ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕೆಂಬ ವಿಚಾರವಾಗಿ ದಲಿತ ಪರ ಸಂಘಟನೆಗಳಿಂದ ಅರೆಬೆತ್ತಲೆ ಮೆರವಣಿಗೆ ನಡೆಸಿದ್ದಾರೆ. ಶೀಘ್ರವೇ ಪ್ರತ್ಯೇಕ ಪಾಲಿಕೆ ಮಾಡುವಂತೆ ಆಗ್ರಹಿಸಿ ಜಿಲ್ಲೆಯ ಕಲಾಭವನದಿಂದ ಕೆಸಿಸಿ ಬ್ಯಾಂಕ್ವರೆಗೆ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಅರೆಬೆತ್ತಲೆ ಮೆರವಣಿಗೆ ನಡೆಸಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಶಾಸಕ ಬೆಲ್ಲದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಿಗಳನ್ನ ತೆರವುಗೊಳಿಸುವ ವೇಳೆ ಹೈ ಡ್ರಾಮಾ ನಡೆದಿದೆ. ಪಟ್ಟಣದ ಮುಖ್ಯ ರಸ್ತೆಯ ಮೇಲೆಯೇ ಕೆಲವರು ವ್ಯಾಪಾರ ನಡೆಸುತ್ತಿದ್ರು. ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಿದ್ದ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಬದಿಗೆ ಸುರಿದು ವ್ಯಾಪಾರ ನಡೆಸುವಂತೆ ಸೂಚನೆ ನೀಡಿದ್ರು. ಸೂಚನೆ ಪಾಲಿಸದ ಹಿನ್ನೆಲೆ ಇಂದು ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ವ್ಯಾಪಾರಿಯೊಬ್ಬರು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮಾರಾಟಕ್ಕೆ ಇಟ್ಟಿದ್ದ ಮಾವಿನ ಹಣ್ಣುಗಳನ್ನು ರಸ್ತೆಯ ಮಧ್ಯ ಸುರಿದು ಪ್ರತಿಭಟನೆ ನಡೆಸಿದ್ರು. ಇದರಿಂದ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ರಸ್ತೆಗೆ ಸುರಿದಿದ್ದ ಮಾವಿನ ಹಣ್ಣುಗಳನ್ನು ತೆರವುಗೊಳಿಸಿ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಿದ್ರು. गाँव में कौन में बात करने वाले है कि नहीं? उस बड़े कौन भी गाँव में बात करने वाले है कि नहीं? क्या है? ये डेली व्यापार रोजी रोटी करने वाले क्या किस्सा है? ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು ಸಮುದ್ರಕ್ಕೆ ಇಳಿಯದಂತೆ ಗೋಕರ್ಣ ಕಡಲ ತೀರದಲ್ಲಿ ಪೊಲೀಸರು ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಿನ್ನೆ ಜಿಲ್ಲಾಡಳಿತದಿಂದ ಜಲಸಾಹಸ ಕ್ರೀಡೆ ನಿರ್ಬಂಧ ಎಂದು ಆದೇಶಿಸಿತ್ತು. ಆದರೆ ಸಂಜೆ ಆಗ್ತಿದ್ದಂತೆ ಜಿಲ್ಲಾಡಳಿತ ನೀಡಿದ್ದ ಆದೇಶ ವಾಪಸ್ ಪಡೆಯುತ್ತಿದ್ದಂತೆ ಪ್ರವಾಸಿಗರು ಮತ್ತೆ ಅಲೆಗಳ ಅಬ್ಬರದ ನಡುವೆ ಮೋಜು ಮಸ್ತಿಗೆ ಇಳಿದಿದ್ರು. ಹೀಗಾಗಿ ಮತ್ತೆ ಮೈಕ್ ಮೂಲಕ ಪ್ರವಾಸಿಗರಿಗೆ ನೀರಿಗೆ ಇಳಿಯದಂತೆ ಪೊಲೀಸರು ಎಚ್ಚರಿಕೆ ನೀಡುತ್ತಿದ್ದಾರೆ. ಎತ್ತಿನ ಗಾಡಿಗೆ ಕಾರು ಡಿಕ್ಕಿಯಾಗಿ 2 ಎತ್ತುಗಳು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಬಳ್ಳಾರಿ ಜಿಲ್ಲೆ ಅಶೋಕನಗರ ಕ್ಯಾಂಪ್ ಬಳಿ ನಡೆದಿದೆ. ಎತ್ತಿನ ಗಾಡಿ ಮೂಲಕ ಅಕ್ರಮ ಮರಳು ಸಾಗಿಸುತ್ತಿದ್ದ ವೇಳೆ ತೆಲಂಗಾಣ ಮೂಲದ ಕಾರು ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಎತ್ತುಗಳು ಮೃತಪಟ್ಟಿದ್ದು, ಎತ್ತಿನ ಗಾಡಿ ಓಡಿಸುತ್ತಿದ್ದ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿವೆ. ಇನ್ನು ಎತ್ತಿನ ಗಾಡಿ ರಾಂಗ್ ರೂಟ್ನಲ್ಲಿ ಬಂದಿದೆ. ಅಪಘಾತಕ್ಕೆ ಕಾರಣ ಎಂದು ಶಂಕಿಸಲಾಗಿದೆ. ಘಟನೆ ಸಂಬಂಧ ಮೋಕಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲೆಗೂ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಟ್ಟಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಜಿಲ್ಲೆಯಲ್ಲಿನ 7 ರಿಂದ 8 ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದ್ದು ಬಸವನ ಬಾಗೇವಾಡಿ ಬಂಕ್ ಫುಲ್ ರಶ್ ಆಗಿದೆ. ಹೀಗಾಗಿ ಜನರು ಬೆಲೆ ಏರಿಕೆಯ ನಡುವೆಯೂ ಪೆಟ್ರೋಲ್ ಡೀಸೆಲ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಬಂಕ್ಗಳ ಬಳಿ ವಾಹನ ಸವಾರರು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಬಂಕ್ಗಳ ಬಳಿ ಪೊಲೀಸ್ ಬಿಗಿ ಭದ್ರತೆ ವಹಿಸಿದ್ದಾರೆ. ಕ್ಯಾಂಟರ್ ಹಾಗೂ ಟ್ರ್ಯಾಕ್ಟರ್ ಮಧ್ಯೆ ಅಪಘಾತ ಸಂಭವಿಸಿ ಕ್ಯಾಂಟರ್ನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಮನಗುಳಿ ಬಳಿ ನಡೆದಿದೆ. ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಅಪಘಾತ ಸಂಭವಿಸುತ್ತಿದ್ದಂತೆ ಸುಮಾರು 4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದ್ದು, ಟ್ರಾಫಿಕ್ ನಿವಾರಿಸಲು ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಘಟನೆಯು ಮನಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವಿಜಯನಗರದ ಕೊಟ್ಟೂರು ಪಟ್ಟಣದಲ್ಲಿ ಮುಸುಕುಗಳರ ಹಾವಳಿ ಹೆಚ್ಚಾಗಿದೆ. ಪಟ್ಟಣದ ಎಸ್ಬಿಐ ಬ್ಯಾಂಕ್ ಬಳಿ ಕಳ್ಳತನ ಮಾಡಲು ಸ್ಕೆಚ್ ಹಾಕಿದ್ದು ಪಟ್ಟಣದ ಹಲವೆಡೆ ಓಡಾಟ ನಡೆಸಿದ್ದಾರೆ. ನಗರದ ಕಡ್ಲಿ ವೀರೇಶ್ ಅವರ ಮನೆಯಲ್ಲಿದ್ದ ಸಿಸಿಟಿವಿಯಲ್ಲಿ ಮುಸುಕುದಾರಿ ಕಳ್ಳರ ಚಲನವಲನ ಸೆರೆಯಾಗಿದೆ. ಜಿಂಕೆ ಜಾತಿಗೆ ಸೇರಿದ ಕಾಡು ಪ್ರಾಣಿಯನ್ನ ಬೇಟೆಯಾಡಿದ್ದ 3 ಆರೋಪಿಗಳನ್ನು ಸಿಐಡಿ ಅರಣ್ಯ ಘಟಕದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಅತ್ತಿಗೊಂಡಿಯಲ್ಲಿ ಆರೋಪಿಗಳು ಕಾಡು ಪ್ರಾಣಿ ಬೇಟೆಯಾಡುತ್ತಿದ್ರು. ವೆಂಕಟರಮಣ, ಕಣ್ಣಿಯಪ್ಪನ್ ಮತ್ತು ಸುರೇಶ್ ಬಂಧಿತ ಆರೋಪಿಗಳು. ಇವರಿಂದ ಕೃತ್ಯಕ್ಕೆ ಬಳಸಲಾಗಿದ್ದ ಮಾರಕಾಸ್ತ್ರಗಳು ಹಾಗೂ ಇತರ ವಸ್ತುಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆಯಲಾಗಿದೆ.